ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೋರಾಗಿದೆ ಕುರ್ಚಿ ಫೈಟ್. ದಿಲ್ಲಿಲಿ ಡಿಕೆ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಈ ಕಡೆ ಆಪ್ತರ ಮನೆಯಲ್ಲಿ ಸಿದ್ದು ರಣತಂತ್ರ ರೂಪಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಜೊತೆಗೆ ಡಿಕೆಶಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೋರಾಗಿದೆ ಕುರ್ಚಿ ಕಾದಾಟ. ಇಷ್ಟು ದಿನ ಸ್ವಲ್ಪ ತಣ್ಣಗಾಗಿತ್ತು, ಆದರೆ ಸಂಕ್ರಾಂತಿ ಕಳೆದ ಬಳಿಕ ಈಗ ರಾಜ್ಯದಲ್ಲಿ ಒಂದು ದೊಡ್ಡ ಮಹಾಕ್ರಾಂತಿ ಸೃಷ್ಟಿಯಾಗುತ್ತಾ ಅನ್ನುವಂತಹ ಕುತೂಹಲದಲ್ಲಿ ರಾಜ್ಯದ ಜನರು ಇರುವಂತದ್ದು. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಈಗ ಏನು ರಾಹುಲ್ ಗಾಂಧಿ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್. ಮೊದಲ ಬಾರಿಗೆ ರಾಹುಲ್ ಗಾಂಧಿ ಜೊತೆ ಡಿಕೆಶಿ ಮುಖಾಮುಖಿಯಾಗಿದ್ದಾರೆ. ಸದ್ಯ ಕುರ್ಚಿ ಕಾದಾಟ ಜೋರಾಗಿರುವಂತದ್ದು. ಸಂಕ್ರಾಂತಿಯ ನಂತರದಲ್ಲಿ ಈಗ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹಾರಿದ್ದಾರೆ. ಒಂದು ಕಡೆ ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ ತುಮಕೂರಿನಲ್ಲಿ ಏನು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ, ಏನಾಗಬಹುದು ಈಗ ಅಂತ ಹೇಳಿ. ಕುರ್ಚಿ ಕಾದಾಟ ಮತ್ತೆ ಜೋರಾಗಿರುವಂಥದ್ದು. ಒಂದು ಕಡೆ ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪಾಲಿಟಿಕ್ಸ್ ಜೋರಾಗಿ ನಡೆಸ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯನವರು ತುಮಕೂರಿನಲ್ಲಿ ತಮ್ಮ ಆಪ್ತರ ಜೊತೆಗೆ ಲಂಚ್ ಮೀಟಿಂಗ್ ನೆಪದಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಕುರ್ಚಿ ಬಿಟ್ಟು ಕೊಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದರೆ ನಾನೇನೆಲ್ಲ ಡಿಮ್ಯಾಂಡ್ ಮಾಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ತಮ್ಮ ಆಪ್ತರ ಜೊತೆಗೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಹಠದಲ್ಲಿ ನಾನು ಸಿಎಂ ಆಗಲೇಬೇಕು ಅನ್ನುವಂತಹ ಒಂದು ಹಠದಲ್ಲಿ ತೊಡಗಿರುವಂಥದ್ದು. ಸೊ ನೋಡ್ತಾ ಹೋಗೋಣ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ. Can't disclose all those things. It is not a public issue to be discussed. It is between me. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೋರಾಗಿದೆ ಕುರ್ಚಿ ಫೈಟ್. ಇಷ್ಟು ದಿನವೂ ಕೂಡ ತಣ್ಣಗಾಗಿತ್ತು. ಸೊ ಇನ್ನೇನು ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಭೇಟಿ ಮಾಡಿದ್ರಾ? ನಮ್ರತ, ಬಹಳಷ್ಟು ದಿನಗಳಿಂದ ಡಿಕೆ ಶಿವಕುಮಾರ್ ಅವರು ಕಾಯ್ತಿದ್ದು ಕೂಡ ಇದೇ ಕ್ಷಣಕ್ಕೋಸ್ಕರ. ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಬೇಕು, 2023ರಲ್ಲಿ ಕೊಟ್ಟ ಮಾತಿನಂತೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಆಗ್ತಲಿದ್ರು. ಕಳೆದ ನವೆಂಬರ್ ತಿಂಗಳಿಂದಲೂ ಕೂಡ ಈ ಸರ್ಕಸ್ ದೆಹಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿ ವಾರವೂ ಕೂಡ ಮಾಡಿದ್ರು. ಪ್ರತಿ ವಾರಕ್ಕೆ 2 ಬಾರಿ ದೆಹಲಿಗೆ ಹೋಗಿ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. 2 ಬಾರಿ ರಾಹುಲ್ ಗಾಂಧಿ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದಾಗ ಡಿಕೆ ಶಿವಕುಮಾರ್ ಅವ್ರಿಗೆ ಬೇರೆ ಕಾರಣಗಳಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ ಅದಾದ ಬಳಿಕ ಕಳೆದ 10 ದಿನಗಳ ಹಿಂದೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಅವರನ್ನು AICC ನಾಯಕರುಗಳು ನೇಮಕ ಮಾಡ್ತಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಹೋಗಿರೋದು ಕೂಡ 2 ಕಾರಣಗಳಿಗೋಸ್ಕರ. ಒಂದು, ಅಸ್ಸಾಂ ಚುನಾವಣೆಯನ್ನು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡಬೇಕು, ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಅನ್ನುವಂತಹ ಸಭೆಯನ್ನು AICC ವತಿಯಿಂದ ಕರೆದಿರೋದ್ರಿಂದ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸಭೆಗೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಯಾರೆಲ್ಲ ನೇಮಕ ಮಾಡಿದಾರೋ ಅವರು ಕೂಡ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಸಹಜವಾಗಿ ಅಸ್ಸಾಂ ಚುನಾವಣೆ ಪ್ರಮುಖ ವಿಚಾರ, ಇದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಅದಾದ ಬಳಿಕ ಅಸ್ಸಾಂ ಚುನಾವಣಾ ವೀಕ್ಷಕರ ಜೊತೆ ಮಾತುಕತೆ ಆದ ಬಳಿಕ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಷ್ಟು ದಿನಗಳ ಕಾಲ ತಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ರೋ ಅದನ್ನು ಹೇಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇವತ್ತು ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದ್ದಾವೆ. ಡಿಕೆ ಶಿವಕುಮಾರ್ ಅವರು ನೇರವಾಗಿ ಮೊನ್ನೆ ರನ್ವೇಯಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ಎಷ್ಟು ದಿನಗಳು ವೇಟ್ ಮಾಡಬೇಕು, ಒಂದು ಕ್ಲಾರಿಟಿಯನ್ನು ಕೊಟ್ಬಿಡಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದರು. ಸಿದ್ದರಾಮಯ್ಯವರ ಸಮ್ಮುಖದಲ್ಲೇ ಆ ಮಾತನ್ನು ಹೇಳಿದರು. ಇವತ್ತು ಸಿದ್ದರಾಮಯ್ಯವರು ಒಂದು ಕಡೆ ಇಲ್ಲ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಇರುವಂಥ ಒಂದು ಸಭೆಯಲ್ಲಿ ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಅವರು ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಈ 4 ಜನರು ತೀರ್ಮಾನ ಮಾಡಿದ್ರೆ ಯಾವುದೇ ಕ್ಷಣದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಡಿ ಕೆ ಶಿವಕುಮಾರ್ ಇನ್ನಷ್ಟು ದಿನಗಳ ಕಾಲ
ವೆಯ್ಟ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡ್ಬೋದು. ಹೀಗಾಗಿ ಈ ಅಸ್ಸಾಂ ಸಭೆ ಆದ ಬಳಿಕ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಕಳೆದ 2 ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರು ಬಂದಾಗಲೂ ಕೂಡ ಈ ವಿಚಾರವನ್ನು ಮತ್ತೊಮ್ಮೆ ಖರ್ಗೆ ಅವರ ಮುಂದೆ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಹೀಗಾಗಿ ಇವತ್ತು ನಡೀತಾ ಇರುವಂಥ ಒಂದು ಸಭೆಯಲ್ಲಿ ಅಸ್ಸಾಂ ಚುನಾವಣಾ ತಂತ್ರಗಾರಿಕೆ ಆದ ಬಳಿಕ ಬಹುತೇಕ ಕರ್ನಾಟಕದ CM ಗಾದಿಯ ತಂತ್ರಗಾರಿಕೆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಈಗಲೇ ಸಿಗುತ್ತಾ, ಇಲ್ಲ ಇನ್ನಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ದೇ ಆದರೆ ಈಗ ಜಂಟಿ ಅಧಿವೇಶನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಅದು ಇದೇ ತಿಂಗಳಲ್ಲಿದೆ. ಅದಾದ ಬಳಿಕ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ಬಡ್ಜೆಟ್ ಇದೆ. ಬಡ್ಜೆಟ್ ಮಂಡಿಸುವ ಸಲುವಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಪೂರ್ವಭಾವಿ ಸಭೆಗಳ ಬಡ್ಜೆಟ್ ಇಲಾಖಾವಾರು ಪೂರ್ವಭಾವಿ ಸಭೆಗಳನ್ನು ಮಾಡ್ತಿದ್ದಾರೆ. ಇಷ್ಟೆಲ್ಲ ಇರೋದ್ರಿಂದ ಈಗಿಂದೀಗಲೇ ಈ ಕ್ಷಣದಲ್ಲೇ ನಾಳೆನೋ ನಾಡಿದ್ದು ನಾಯಕತ್ವ ಬದಲಾವಣೆ ಆಗೋದು ಡೌಟ್. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸಂದೇಶ, ಒಂದು ದಿನಾಂಕ, ಒಂದು ಸಮಯವನ್ನು ರಾಹುಲ್ ಗಾಂಧಿ ಅವರು ನಿಗದಿಪಡಿಸ್ಬೋದು. ಅದೇ ಕ್ಷಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ಅನ್ನುವಂಥ ಒಂದು ಸಂದೇಶ ಸಿಗುತ್ತಾ, ಇಲ್ಲ ಬಡ್ಜೆಟ್ ಆದ ಬಳಿಕ ಯಾವುದೇ ಕ್ಷಣದಲ್ಲಿ ನಿಮಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರು ರವಾನೆ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಮ್ರತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗೆ.